ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ನಾನೊಂದು ಸೂಪರ್ ಆಗಿರುವ ಪೆಪ್ಪರ್ ಚಿಕನ್ ಮಾಡಿದ್ದೇನೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಕೆಲವು ರೀತಿಯಲ್ಲಿ ಮಾಡ್ತಾರೆ. ನಾನು ಇದಕ್ಕೆ ಒಂದು 3/4 kg ವಿದ್ ಸ್ಕಿನ್ ಟೆಂಡರ್ ಚಿಕನ್ ತಗೊಂಡಿದ್ದೇನೆ. ಮೊದಲು ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, ರುಚಿಗೆ ತಕ್ಕ ಉಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇದಕ್ಕೆ ನಾವೆಲ್ಲನೂ ಹಾಕ್ಬೋದು, ಕಾರ್ನ್ ಫ್ಲೋರ್, ಸೋಯಾ ಸಾಸ್ ಎಲ್ಲ ಹಾಕ್ಬೋದು. ನಾನು ಅದೆಲ್ಲ ಬಿಟ್ಟು ಇವತ್ತು ಮಾಡ್ತಾ ಇರುವಂತಹ ಒಂದು ಪೆಪ್ಪರ್ ಚಿಕನ್. ಇದನ್ನು ಈ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸೈಡಲ್ಲಿ ಎತ್ತಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಅರಿಶಿನ ಫುಲ್ ಮಿಕ್ಸ್ ಆಗಬೇಕು. ಆಮೇಲೆ ನಾವು ಈರುಳ್ಳಿ, ಹಸಿಮೆಣಸಿನಕಾಯಿ ಕಟ್ ಮಾಡಿಡಬೇಕು. ಒಂದು 6 ಹಸಿಮೆಣಸಿನಕಾಯಿ ಸಾಕು. 2 ಈರುಳ್ಳಿ ತಗೊಂಡು ಉದ್ದುದ್ದ ಕಟ್ ಮಾಡಿ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆಗೆ ಹಾಕಿದ್ದೀರಿ. ಇದನ್ನು ಫ್ರೈ ಮಾಡ್ತಾ ಬರಬೇಕು. ಇದು ಕೆಂಪಗೆ ಕಾಯಬಾರ್ದು, ಸುಮ್ಮನೆ ಹಾಗೆ ಫ್ರೈ ಆಗಬೇಕು. ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ. ಇದು ಕೆಂಪಾದರೆ ಚೆನ್ನಾಗಿ ಬರೋದಿಲ್ಲ ಟೇಸ್ಟ್. ಈ ಥರ ಬಾಡಬೇಕಷ್ಟು. ಆಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೊಂದು ಸಲ ಬೇಕು ಅಂದರೆ ಕೊನೆಯಲ್ಲಿ ಉಪ್ಪು ಹಾಕೋಣ. ಇವಾಗ ನಾವು ಆಲ್ರೆಡಿ ಚಿಕನ್ಗೆ ಉಪ್ಪು ಹಾಕಿದ್ದೀವಿ. ಹಾಗೆ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಬೇಕಂದರೆ 1/4 ಲೋಟ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದೇ ತಾನಾಗಿ ನೀರು ಬಿಟ್ಕೊಳ್ಳುತ್ತೆ. ಇಲ್ಲಿ ನಮಗೆ ಎಷ್ಟು ಬೇಕಷ್ಟು ಪೆಪ್ಪರ್ ಪುಡಿ ಮಾಡಿ ಒಂದು ಸಣ್ಣ ತರಿಯಾಗಿರಲಿ ಪುಡಿ ಮಾಡುವಾಗ. ಆ ಕಡೆ ಚಿಕನ್ ಬೇಯ್ತಾ ಬರುವಾಗ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಹಾಕಿ ಒಂದು 5 ನಿಮಿಷ ಮತ್ತೆ ಬೇಯಿಸಬೇಕು. ಇದು ಬೇಯ್ತಾ ಬರುವಾಗ ನಾವು ಪೆಪ್ಪರ್ ಪುಡಿನ ಹಾಕಬೇಕು. ಎಷ್ಟು ಬೇಕೋ ಖಾರ ಅವರವರ ರುಚಿಗೆ ತಕ್ಕ ಖಾರವನ್ನು ಬಳಸಿ. ಆಲ್ರೆಡಿ ಹಸಿಮೆಣಸಿನಕಾಯಿ, ಆಮೇಲೆ ಕೆಂಪು ಮೆಣಸಿನಕಾಯಿ ಪುಡಿ, ಇದು ಖಾರ ಇದೆ. ಹಾಗೆ ಒಂದು ಸಣ್ಣ ಲೆಮನ್ ಜ್ಯೂಸ್ ಹಾಕಿ ಒಂದು 5 ನಿಮಿಷ ಮತ್ತೆ ಬೇಯಿಸಿ. ಅಷ್ಟೊತ್ತಿಗೆ ನಿಮ್ಮ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ಕೊನೆಯಲ್ಲಿ ಸೋಯಾ ಸಾಸನ್ನು ಹಾಕ್ಬೋದು, ಮತ್ತು ಕಾರ್ನ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಬೋದು. ನಾನು ಯಾವುದು ಹಾಕಿಲ್ಲ, ಹಾಗೆ ಮಾಡಿದೆ. ಹಾಗೆ ಇದನ್ನೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.